124ನೇ ಕಾರ್ಯಕ್ರಮ ಇದು. 124ನೇ ಕಾರ್ಯಕ್ರಮ ಅಂದ್ರೆ 10 ವರ್ಷದಿಂದ ಹಿಡಿದು ಪ್ರಾರಂಭ ಆಗಿದೆ. ಇದು 10 ವರ್ಷ ಆಗಿ 3ನೇ ಅಥವಾ 4ನೇದು ಇದು ಆಗ್ತದೆ. ಅಂದ್ರೆ 4ನೇ ತಿಂಗಳು. ಇಷ್ಟು ದಿವಸನೂ ಕೂಡ ಅಂದ್ರೆ 123 ಅನುಭವ ಅವ್ರು ಕೇಳಿದಿರ್ತಕ್ಕಂಥ ನಿಮ್ಮ ಮುಂದೆ ನಾನೇನು ಮಾತಾಡಬೇಕು ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲೆಲ್ಲ 124 ಮಂದಿ ಜನ ಬಂದು ಶರಣರ ಬಗ್ಗೆ, ವಚನಗಳ ಬಗ್ಗೆ, ಸಾಮಾಜಿಕ ವಿಚಾರಗಳ ಬಗ್ಗೆ ಎಲ್ಲ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನೀವೆಲ್ಲ ಕೇಳಿರಿ, ನೀವು ಬಂದಿರಿ ಕಾರ್ಯಕ್ರಮಕ್ಕೆ. ಮತ್ತು ನಿಮ್ಗೆಲ್ಲ ಗೊತ್ತಿದೆ ನಾ ಏನು ಹೇಳಬೇಕು ಅನ್ನೋದೇ ನನಗೆ ಸ್ವಲ್ಪ ಬಂದು ಹಿಡಿದು ನಾ ಅದೇ ವಿಚಾರ ಮಾಡಿರ್ತೀನಿ, ಏನು ಮಾತಾಡಬೇಕು ಇಲ್ಲಿ ಅಂತ ಅನ್ನೋದ್ರ ಬಗ್ಗೆ. ಆದರೂ ಕಲಬುರಗಿಯಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಸತ್ಯಂಪೇಟೆಯವರು ಇಲ್ಲ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದೇಳಾಗ ಯಾಕೆ ಹೇಳ್ದು ಬರ್ತೀನಿ ಅಂತ ನಾನು ಬಂದಿದ್ದೀನಿ. ಇದಕ್ಕಿಂತ ಮೊದಲು ಒಂದ್ಸಲ ಆ ಮನೆಯೊಳಗೆ ಇದ್ದ ಕಾರ್ಯಕ್ರಮದಾಗ ಬಂದು ಭಾಗವಹಿಸಿ ಮಾತಾಡೋದುಂಟು. ಈಗ ನಿಮ್ಮ ಜೊತೆಗೆ ನಾನು ಕೆಲವು ಮಾತುಗಳನ್ನು ಹಂಚ್ಕೋತೇನೆ. ಮತ್ತು ನಿಮಗೆ ಗೊತ್ತಿರಲಾರ ವಿಷಯ ಏನಾರ ಹೇಳ್ತೀನಿ ಅಂತ ಅನ್ನೋದು ಸುಳ್ಳು. ಗೊತ್ತಿದ್ದೇನೆ ಬೇಕಾದ್ರೆ ಮತ್ತೆ ರಿಪೀಟ್ ಆಗ್ಬೋದು. ನಾನು ನಿಮಗೆ 1-2-3 ಸಣ್ಣ ಕಥೆಗಳು ಹೇಳ್ತೀನಿ ಮೊದಲು. ಅವುಗಳ ವಿವರಣೆ ಕೊಡೋದಿಲ್ಲ. ನಿಮ್ಗೆ ಯಾರಿಗೆ ಗೊತ್ತಿತ್ತು ಅಂತಂದ್ರೆ ಇರಲಿ ನಿಮ್ಮಲ್ಲಿ, ಆಮೇಲೆ ಕೊನೆಗೆ ಅದ್ರ ಬಗ್ಗೆ ವಿವರಣೆ ಹೇಳ್ತೀನಿ. ಮತ್ತು ನನಗೆ ನೆನಪು ಹರಿದ್ರೂ ಕೂಡ ನೀವು ನೆನಪು ಮಾಡಬೇಕು ಕೊನೆ ಮಾತಿಗೆ. ಒಂದು ಸಮುದ್ರ ಇರ್ತದೆ, ಸಮುದ್ರ ದಂಡಿ ಮ್ಯಾಗ ಒಂದು ಆಮೆ ವಯಸ್ಸಾಗಿರ್ತದೆ, ಒಂದು ಆಮೆ ಇರ್ತದೆ. ಹುಲಿ ಏನು ಮಾಡ್ತದೆ, ಮುಂಜಾನೆಯ ಹುಲಿ ಶಿವಗಳೆಲ್ಲ ಸಮುದ್ರದ ದಂಡಿ ಮ್ಯಾಗ ಬಂದು ಹಿಂಗ ಆಮೆಗಳನ್ನ ಹಿಡಿದು ತಿನ್ನೋ ಸಲ ಬರ್ತಿತ್ತ. ಇವೆಲ್ಲ ಮರಿ ಆಮೆಗಳೆಲ್ಲ ಹೋಗಿ ಮುಪ್ಪಾರ ಮುದುಕಾಗಿರ್ತಕ್ಕಂಥ ಒಂದು ಆಮೆ, ಹಿರಿಯ ಆಮೆ ಅಲ್ಲಿ ಉಳಿದಿರ್ತದೆ. ಹುಲಿ ಬಂದು ಅದಕ್ಕೆ ತಿಲ್ಲಕ್ಕೆ ಬರ್ತದೆ. ತಿಲ್ಲಕ್ಕೆ ಬಂದ ಮೇಲೆ ಅದು ಆಮೆ ಏನು ಮಾಡ್ತದೆ, ಒಂದು ರಿಕ್ವೆಸ್ಟ್ ಮಾಡ್ಕೋದು ಏನು ಅಂದ್ರೆ, ನನಗೊಂದು ಒಂದು ನಿಮಿಷ ನನಗೆ ಟೈಮ್ ಕೊಡು, ಆಮೇಲೆ ನೀ ತಿನ್ನಾಗತ್ತಿ ಅಂತ ಹೇಳ್ತಾರೆ. ಅವಾಗ ಹುಲಿ ಈಗ ತಿನ್ನೋದೇನು, 1 ನಿಮಿಷ ಬಿಟ್ಟು ತಿಂತೀನಿ, ಇದಕ್ಕೆ ಯಾಕೆ ಅಲ್ದವು 1 ನಿಮಿಷ ತಿನ್ನಲ್ಲ ತಗೋ, ನೀ ಏನು ಮಾಡ್ತೀವಿ ಮಾಡೋ ಅಂತ. ಅವಾಗ ಅದು ಆಮೆ ಏನು ಮಾಡ್ತದೆ ಅಂತಂದ್ರೆ ಈ ಕಡಮ ಆ ಕಡಮ ಬಡ್ದಾಡಕ್ಕೆ ಶುರು ಮಾಡ್ತದ್ರಿ. ಉಸ್ಕಿನಾಗ ಬಡ್ದಾಡ್ತದೆ 1 ನಿಮಿಷ ಬಡ್ದಾಡಿ ತಿನ್ನು ನನಗ ಅಂತದ. ಅವಾಗ ಹುಲಿಗೆ ಅನಿಸ್ತದ, ಇಲ್ಲ ನೀ ಏನು ಮಾಡ್ದಂಗಾಯ್ತು, ಈ ಒಂದು ನಿಮಿಷ ಹಿಂಗೆ ಬಡ್ದಾಡಿ ಅವಾಗ ತಿಂತಿದ್ದು ಈಗ ತಿನ್ನೋದು ಏನು ವ್ಯತ್ಯಾಸ ಏನಾಗಿದೆ, ನೀ ಬಡ್ದಾಡ್ದಿ ಅಂದಮೇಲೆ ಅದು ಆಮೆ ಹುಲಿಗೆ ಒಂದು ಉತ್ತರ ಕೊಡ್ತದೆ. ಅದು ಉತ್ತರ ನಿಮಗೆ ನನ್ನ ಮಾತಿನ ಕೊನೆಗೆ ಮತ್ತೊಂದ್ಸಲ ಹೇಳ್ತೀನಿ. ಇನ್ನೂ ಒಂದು ಏನು ಅಂತಂದ್ರೆ, ಒಂದಿಟ್ಟು ಕೆಸರಿನ ಹೊಂಡ ಇರ್ತದೆ. ಆ ಕೆಸರಿನ ಹೊಂಡದಾಗ ಹುಳುಗಳು ಬಿದ್ದಿರ್ತವೆ. ಆ ಹುಳುಗಳೆಲ್ಲ ಸಾಯ್ತವೇನೋ, ಈ ಗಳಿಗೆಗೆ ಸಾಯ್ತವೆ, ಇನ್ನೊಂದು ಗಳಿಗೆಗೆ ಸಾಯ್ತವೆ, ಬಡ್ದಾಡ್ತಿರ್ತವೆ ಹುಳುಗಳು. ಆ ಹುಳಗಳು ಬಡ್ದಾಡಾಗ ಒಬ್ರು ಹೋಗಿ ಅದ್ರೊಳಗೇನು ಯಾವ್ದು ಹೆಚ್ಚು ಬಡ್ದಾಡ್ತಿರ್ತಾವಲ್ಲ ಅವು ತೆಗೆದು ಕಡಿಗಿಡ್ತಾವೆ. ಒಂದು 4 ಬಡದಾಡಿಲ್ಲ, ಸುಮ್ಮನೆ ಹೆಂಗೆ ಬಿತ್ತಿರ್ತಾವ, ಅವು ತೆಗೆಯಲೇವ. ಅವ್ರು ಇನ್ನೊಬ್ರು ಹೋಗಿ ಅದು ನೋಡ್ಕೋತ ನಿಂತಂತ ಒಬ್ಬ ಮನುಷ್ಯ ಹೋಗಿ ನೋಡ್ತಾನೆ, ಇಷ್ಟೆಲ್ಲ ಕೋಸು ತೆಗ್ದಿದ್ದು ಅವನಾಗ ತೆಗೆದ್ರೆ ಏನಾಗ್ತದೆ ನಿನಗೆ, ಅವ್ನು ತೆಗಿಬೇಕಾಗಿತ್ತು, ಅವ್ಯಾಕೆ ತೆಗ್ದಿಲ್ಲ, ಇವ್ಯಾಕೆ ತೆಗ್ದಿ ಅಂತ ಕೇಳಿದಾಗ ಆ ಮನುಷ್ಯ ಉತ್ತರ ಕೊಡ್ತಾನಲ್ಲ, ಬಹಳ ಬ್ಯೂಟಿಫುಲ್ ಆಗಿ ಉತ್ತರ ಕೊಡ್ತಾನವ. ಆ ಉತ್ತರನೂ ಕೂಡ ನಾನು ನಿಮಗೆ ಕೊನೆ ಹೇಳ್ತೀನಿ. ಆಮೇಲೆ ಇನ್ನೊಂದು, ಅದು ನಿಮ್ಗೆಲ್ಲ ಗೊತ್ತಿರುವಂತ ಮಾತೇ ಅದ. ಒಂದು ಕಾಡಿ ಗುರಿ ಹತ್ತಿರ್ತದ. ಕಾಡಿ ಗುರಿ ಹತ್ತದ ಮೇಲೆ ಹುಲಿ, ಶಿವ, ಕರಡಿ, ಆನೆ ಗಿನಿ ಎಲ್ಲ ನೋಡ್ಕೊತ ನಿಂತಿರ್ತಾವ. ಏನ್ ಮಾಡ್ಬೇಕಪ್ಪ, ಕಾಡಿ ಗುರಿ ಹತ್ತದ, ಏನ್ ಮಾಡಿದ್ರೆ ಏನಾಗಲ್ಲ, ಉರ್ಲಿಗೆ ಹತ್ತದಲ್ಲ, ಇದು ಹಿಂಗೆ ಮಾಡ್ಬೇಕು ಅನ್ನೋದು. ಇವು ನೋಡ್ಕೊತ ನಿಂದಿರ್ತಾವ. ಅವಾಗ ಗುಬ್ಬಿ ಅದು ನೋಡ್ಕೋತ ನಿಂದಿರೋದಿಲ್ಲ, ಹೋಗಿ ಅಲ್ಲಿ ನೀರು ಹರಿತಿರ್ತದ, ನೀರಾಗ ಹೋಗಿ ಮುಳುಗ್ತದ, ಒಂದು ಹನಿ ಸಿಂಪಡಿಸ್ತದ, ಮತ್ತೆ ಹೋಗ್ತದ, ಮತ್ತೊಂದು ಹನಿ ಸಿಂಪಡಿಸ್ತದ. ಅವಾಗ ಹೊಸು ನಿಂತು ನಗುತ್ತಾವ. ಅದಕ್ಕೆ ಹೇಳ್ತಾವ, ಏ ಹುಚ್ಚ, ನಾವು ಇಂತಿಂತ ದೊಡ್ಡ ಆನಿ, ಶಿವ, ಹುಲಿ, ಕರಡಿ ಇವೆಲ್ಲ ಕಾಡಿನ ರಾಜರು ಎಲ್ಲರೂ ನೋಡ್ಲಿಕ್ಕತ್ತಾರ ನಿಂತು ಏನ್ ಮಾಡ್ಬೇಕು ಅನ್ನೋ ತಿಳಿಯಲಾಗ್ಯದ. ನೀ ಒಂದು ಹನಿ ನೀರು ಹಾಕೋದ್ರಿಂದ ಕಾಡಿಗೆ ಆಡ್ತದೇನೋ, ಹುಚ್ಚು ಕಿಚ್ಚಿದ್ದೇನು ಹುಚ್ಚು ಅಂತ ಬೈತಾರೆ. ಹೌದು, ನಾ ಹುಚ್ಚೇ ಇದ್ದೀನಿ ಅಂತ ಹೇಳಿ
ಆ ಗುಬ್ಬಿ ಒಂದು ಉತ್ತರ ಕೊಡ್ತದೆ, ಅದು ಉತ್ತರ ನಿಮ್ಗೆ ನಾ ಕೊಡಿ ಹೇಳ್ತೇನೆ. ಇಷ್ಟು ಈ 3 ಕಥೆಗಳನ್ನು ಹೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ವಿಚಾರಗಳು ಕೊನೆಗೂ ಇದ್ರದ ವಿವರಣೆಯನ್ನು ನಾನು ಕೊಡ್ತೇನೆ. ಇದು ಭಾರತ ದೇಶ, ಒಂದು ಸ್ವಲ್ಪ ಇತಿಹಾಸ ಗೊತ್ತಿರ್ಬೇಕು ನಮಗೆ. ನಾವು ವಚನ ಸಾಹಿತ್ಯವನ್ನಾಗಲಿ ಅಥವಾ ಏನೇ ತಿಳ್ಕೊಬೇಕಾಗಿತ್ತು ಅಂದ್ರೂ ಕೂಡ ಇತಿಹಾಸ ಗೊತ್ತಿರ್ಬೇಕು ನಮ್ಗೆ. ಇತಿಹಾಸ ಗೊತ್ತಿರ್ಲಿಲ್ಲ ಅಂದ್ರೆ ಅಂಬೇಡ್ಕರ್ ಅವ್ರು ಹೇಳಾರಲ್ಲ, ಯಾರು ಇತಿಹಾಸವನ್ನ ಓದೋದಿಲ್ಲ, ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ಲ, ಅವ್ರು ಇತಿಹಾಸವನ್ನು ನಿರ್ಮಾಣ ಮಾಡೋದಿಲ್ಲ. ಹಾಗಿದ್ರೆ ಇತಿಹಾಸ ಅಂದ್ರೆ ಏನು, ಅದು ಬಹಳ ಮುಖ್ಯ ಅಲ್ಲ. ಇತಿಹಾಸ ಅದರೊಳಗೆ ಅನೇಕ ತಪ್ಪುಗಳು ಆಗ್ಯಾವ, ಒಳ್ಳೆಯವು ಅದಾವ. ಆ ತಪ್ಪುಗಳನ್ನೆಲ್ಲ ಬಿಟ್ಟು ಮುಂದೆ ಅಂತ ತಪ್ಪುಗಳು ಆಗಬಾರದು ಅಂತ ಅನ್ನೋ ಕಾರಣಕ್ಕಾಗಿ ನಾವು ಬಹಳ ಎಚ್ಚರಿಕೆಯಿಂದ ಸಮಾಜವನ್ನು ಸುಧಾರಿಸುವ ಕೆಲಸವನ್ನು ಮಾಡ್ಬೇಕಾಗ್ತದೆ. ಒಳ್ಳೆಯದನ್ನು ಎತ್ಕೋಬೇಕು, ಕೆಟ್ಟದೇನದ ವಿಮರ್ಶೆ ಮಾಡಬೇಕು, ಅದು ಮುಂದೆ ಸಮಾಜದಾಗ ಮತ್ತೆ ಆಗಲಾರದಂಗೆ ನೋಡ್ಕೊಂಡು ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಇತಿಹಾಸವನ್ನು ನಾವು ಓದಬೇಕು. ಇತಿಹಾಸದೊಳಗೆ ಕತ್ತಲೆ ಕೇಂದ್ರಗಳು ಇವೆ, ಬೆಳಕಿನ ಬಿಂದುಗಳು ಇವೆ. ಆ ಬೆಳಕಿನ ಬಿಂದುಗಳನ್ನು ಎತ್ಕೊಂಡು ನಮ್ಮ ಮುಂದಿನ ಬದುಕನ್ನು ಸರಿಯಾಗಿ ನೋಡ್ಕೋಬೇಕಾದಂಥದ್ದು ನಮ್ದು ಕರ್ತವ್ಯ. ಅದು ಆ ರೀತಿ ಮಾಡಬೇಕು. ಹಾಗಿದ್ರೆ ಈಗ ಇವತ್ತಿನ ಇತಿಹಾಸ ಏನದ, ನಮ್ಮ ಮಕ್ಕಳು ಓದ್ತಾರಲ್ರಿ ಪಠ್ಯ ಪುಸ್ತಕದಾಗ, ಅವ್ದು ಯಾವುದೂ ಇತಿಹಾಸ ಅಲ್ಲ. ನಾವು ಸುಮ್ಮನೆ ಓದ್ತೇವೆ, ನಮ್ಗೆ ಓದಿಸಕತ್ತಾರ. ಇಲ್ಲಿ ತನ ನಮ್ಗೆ ಶಿಕ್ಷಣ ಕೊಟ್ಟಿಲ್ಲ, ಕೊಟ್ಟರು ಎಂತ ಶಿಕ್ಷಣ ಕೊಟ್ಟಾರ ನಿಮ್ಗೆ ಇದು ಉದಾಹರಣೆ ಹೇಳ್ತೀನಿ. ಏನು ಇತಿಹಾಸದೊಳಗೆ ಯಾರ್ದದ್ರಿ? ರಾಜ ಮಹಾರಾಜರು, ಅವನ ಹೆಂಡತಿ ರಾಣಿ, ಅದೇ ದಾಸಿಯರು ಅಷ್ಟು ಯುದ್ಧ ಮಾಡಿದ್ರು, ಈಸ್ ಜೀವ ಹೊಡೆದ್ರು, ಇಷ್ಟು ರಕ್ತ ಹರಿತು, ಅವ್ರು ಬಂದು ಒಂದು ಗುಡಿ ಕಟ್ಟಿದ್ರು, ಅವನು ಪ್ರಿಯಸಿ ಸಲುವಾಗಿ ಒಂದು ಗುಡಿ ಕಟ್ಟಿದ್ರು. ಇದು ಇತಿಹಾಸ ಓದಿಸ್ತಾರ. ಇತಿಹಾಸ ಅದು ಅಲ್ಲ. ಈ ದೇಶದೊಳಗ, ಈ ಸಮಾಜದೊಳಗ ಹೊಟ್ಟಿ ಸಲುವಾಗಿ ಬೆಳೆದಾಡ್ತಕ್ಕಂಥ ಜನ ಏನಾರ ರೈತರು, ಕೂಲಿಕಾರರು, ಬಡವರು, ಅವ್ರು ಹೆಂಗಿದ್ರು ಅನ್ನೋದು ಇತಿಹಾಸ ಇರ್ಬೇಕು ನಮಗೆ. ನಮ್ಮ ಮಕ್ಕಳಿಗೆ ಇದೇ ನೋಡೋದು, ಹುಲಿ ಶಿವದ ಕಥೆನೇ ಹೇಳೋದು ನಾವು. ಆದ್ರೆ ದುಡಿದು ತಿನ್ನೋರ ಬಗ್ಗೆ ಇವತ್ತಿನ ತನ ಯಾರು ಕಥೆ ಹೇಳಿಲ್ಲ. ನಮ್ಮ ಮಹಾಭಾರತ, ರಾಮಾಯಣ ಭಾರಿ 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 ಕಾವ್ಯಗಳು ಹುಟ್ಟುಕೊಂಡವ. ಎಲ್ಲಾ ಶೃಂಗಾರ ಕಾವ್ಯದೊಳಗವ. ಸೀತಾದೇವಿ ಹೊತ್ಕೊಂಡು ಹೋದ್ರ ಒಂದು ಮಹಾಕಾವ್ಯ ಆಗ್ಯದ, ಅಣ್ಣತಮ್ಮರು ಜಗಳ ಮಾಡಿದ್ರ ಒಂದು ಮಹಾಕಾವ್ಯ ಆಗ್ಯದ, ಪುರಾಣಗಳಾಗ್ಯವ. ಆದ್ರೆ ಇವತ್ತಿನ ತನ ನಾವು ದುಡಿಯುವ ವ್ಯಕ್ತಿ, ರೈತನ ಬಗ್ಗೆ ಇವತ್ತಿನ ತನ ಒಂದು ಕಾವ್ಯನೂ ಬಂದಿಲ್ಲ. ಕೂಲಿ ಮಾಡೋನ ಬಗ್ಗೆ ಒಂದು ಕಾವ್ಯನೂ ಬರೆದಿಲ್ಲ. ಅವ ದುಡಿಮೆ ರಸದೊಳಗೆ, ಬೆವರು ರಸದೊಳಗೆ ಕಾವ್ಯ ಬರೆದಿಲ್ಲ. ಶೃಂಗಾರ ರಸದೊಳಗೆ ಕಾವ್ಯ ಬರ್ತಾರ, ವೀರ ರಸದೊಳಗೆ ಕಾವ್ಯ ಬರ್ತಾರ. ದುಡಿಮೆಯ ರಸದೊಳಗೆ ಕಾವ್ಯ ಇಲ್ಲಿ ತನ ಯಾರು ಬರ್ದಿಲ್ಲ. ಅದು ಶರಣರ ಕಾಲಕ್ಕೆ ಮಾತ್ರ ಕಾಯಕವೇ ಕೈಲಾಸ ಅಂತ ಏನ್ ಹೇಳ್ಯಾರಲ್ಲ, ಶರಣರು ಒಬ್ಬರಿಗೆ ಬಿಟ್ಟು ಇವರು ಯಾರೋ ದುಡಿಯುವ ವರ್ಗದ ಬಗ್ಗೆನೆ ಎಲ್ಲೋ ಉಲ್ಲೇಖನ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಗೆ ಸಿಗೋದಿಲ್ಲ. ಹೀಗಾಗಿ ಇತಿಹಾಸ ನಮ್ಮದಲ್ಲ. ಯಾವತ್ತು ಇತಿಹಾಸ ಇರಬೇಕು? ಹೊಟ್ಟಿ ಸಲುವಾಗಿ ಹೆಂಗ ಬೆಳೆದೇಡನ, ಸುಳ್ಳು ಹೇಳೇನು, ಕರೆ ಹೇಳಲೇನು, ಆತ್ಮಹತ್ಯೆ ಮಾಡ್ಕೊಂಡನೇನು, ಹೆಣ್ಮಕ್ಳು ದುಡಿದಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನಮ್ಗೆಲ್ಲ ಇತಿಹಾಸ ಓದಿದೇವ ನಾವು? ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಅದು ಇತಿಹಾಸ. ಇತಿಹಾಸ ಅಂದ್ರೆ ಯಾರು? ರಾಜ ಮಹಾರಾಜರು, ಅವ್ರ ರಾಣಿಯರು, ದಾಸಿಯರು, ಯುದ್ಧ ಮಾಡ್ಯಾರ, ರಕ್ತ ಹರಿಸ್ಯಾರ, ಇಷ್ಟು ಮಂದಿ ಕೊಲ್ಯಾರ. ಇದು ಇತಿಹಾಸ ಅಲ್ಲ. ಇದು ಇತಿಹಾಸ ಅಲ್ಲ. ನಾವು ಹೊಸ ಇತಿಹಾಸವನ್ನ ಬರಿಬೇಕಾಗ್ಯದ, ಹೊಸ ಇತಿಹಾಸವನ್ನು ಓದಬೇಕಾಗಿದೆ. ಮತ್ತೆ ಸಂಸ್ಕೃತಿ ನಮ್ದಲ್ಲಿದೆ. ಸಂಸ್ಕೃತಿ ಬಹಳ ಮಂದಿ ಹೇಳ್ತಾರ ಹಂಗದ ಹಿಂಗದ. ಇದು ಸಂಸ್ಕೃತಿ ನಮ್ಮದಲ್ಲ. ನಮ್ಮದಲ್ಲ. ಉದಾಹರಣೆ ಏನಪ್ಪ ಅದಕ್ಕೆ? ಈಗ ನೀವೆಲ್ಲ ದೇವಸ್ಥಾನಗಳಿಗೆ ಹೋಗಿರಲ್ಲ, ಹಳೆಬೀಡು ಅಲ್ಲ, ಬೇಲೂರು ಹಳೆಬೀಡಕ್ಕೆ ಹೋಗಿರಲ್ಲ. ಬೇಲೂರು ಹಳೆಬೀಡದ ಮ್ಯಾಗ ಅಥವಾ ಬೇರೆ ದೇಶದ ಎಲ್ಲಾ ದೇವಸ್ಥಾನಗಳ ಮ್ಯಾಗ ಹೋರಿ, ಆ ದೇವಸ್ಥಾನಗಳ ಮ್ಯಾಗ ಚಿತ್ರಗಳು ತೆಗೆದಾರ. ಎದರ ಚಿತ್ರ ಅವ? ಯುದ್ಧ ಮಾಡೋ ಚಿತ್ರ ಅವ, ಕುದುರೆ ಚಿತ್ರ ಅವ, ಆನಿ ಚಿತ್ರ ಅವ, ಯಜ್ಞ ಮಾಡೋದ್ರ ಚಿತ್ರ ಅವ, ಪೂಜಾರಿಗಳದ ಚಿತ್ರ ಅದ. ಅಂದ್ರ ಒಬ್ಬ ಕೂಲಿ ಮಾಡೋ ಹೆಣ್ಮಗಳ ಚಿತ್ರ ಅದೇನ ಗುಡಿ ಮ್ಯಾಗ. ಯಾವ ಗುಡಿ ಮ್ಯಾಗ? ರೈತ ಒಕ್ಕಲ್ದ ರಾಶಿ ಮಾಡೋದು, ಹಣ ಹಾಕಿಸಿಂದ ರಾಶಿ ಮಾಡೋ ಚಿತ್ರ ಅದ ಯಾವ ಗುಡಿ ಮ್ಯಾಗ? ಇಲ್ಲ. ಒಬ್ಬ ರೈತ ಎತ್ತಿನ ಬಂಡಿ ಹೊಡ್ಕೊಂಡು ಹೋಗೋ ಚಿತ್ರ ಅದೇನಲ್ಲಿ? ಇಲ್ಲ. ಹೆಣ್ಮಗಳು ಹೊತ್ಕೊಂಡು ನೀರು ತರ್ತಕ್ಕಂಥ ಚಿತ್ರ ಅದೇನಲ್ಲಿ? ಇಲ್ಲ. ಎದ್ರ ಚಿತ್ರ ಅದ? ಕೃಷ್ಣನ ಚಿತ್ರ, ರಾಮನ ಚಿತ್ರ, ವಿಷ್ಣುವಿನ ಚಿತ್ರ, ಗೋಪಿಯರ ಚಿತ್ರ, ಇವು ಎಲ್ಲ ಚಿತ್ರಗಳು. ಇದು ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಅದ ಅಲ್ಲ. ನಮ್ಮ ಸಂಸ್ಕೃತಿ ಯಾವ ಗುಡಿಯೊಳಗಿಲ್ಲ. ಗುಡಿಯ ಸಂಸ್ಕೃತಿ ನಮ್ಮದಲ್ಲ.